ಒಂದು ಸಿನಿಮಾ ಬಂತು ಅಂತ ಹೇಳಿದ್ರೆ ಆ ಸಿನಿಮಾದಲ್ಲಿ ಇವ್ರು ಇದ್ದಾರೆ ಅಂತ ಹೇಳಿದ್ರೆ ಒಂದು ಸೂಪರ್ ಆಗಿರೋ ತಾಯಿಯ ಪಾತ್ರ ಇರುತ್ತೆ, ಒಂದು ಒಳ್ಳೆ ಅತ್ಯದ್ಭುತವಾದಂತಹ ಮೆಸೇಜ್ ಅನ್ನ ಕೊಡ್ತಾರೆ. ಜೊತೆಗೆ ಆ ಪಾತ್ರವನ್ನ ಎಲ್ಲಾ ಮಕ್ಳು ಕೂಡ ನಮ್ಮಮ್ಮ ಕೂಡ ಇದೇ ತರ ಬೈತಾ ಇದ್ರಲ್ವಾ, ನಮ್ಮಮ್ಮ ಕೂಡ ಇದೇ ತರ ಬುದ್ಧಿವಾದ ಹೇಳ್ತಾ ಇದ್ರಲ್ವಾ ಅಂತ ಆ ಪಾತ್ರನ ಹೊತ್ಕೊಂಡು ಮನೆಗೆ ಹೋಗ್ತೀವಿ. ಆಗಿಂದ ಈಗಿನವರೆಗೂ ಕೂಡ ಅವ್ರನ್ನ ತೆರೆ ಮೇಲೆ ನೋಡೋದಕ್ಕೆ ಅಷ್ಟು ಅಭಿಮಾನಿಗಳು, ಅಷ್ಟು ಕುತೂಹಲ, ಅಷ್ಟು ಪ್ರೀತಿ ಎಲ್ರಿಗೂ ಕೂಡ ಇದೆ. ಯಾರ ಬಗ್ಗೆ ಹೇಳ್ತೀನಿ, ಇಂಟ್ರೊಡಕ್ಷನ್ ಅಮ್ಮ ಅಂತ ಹೇಳಿದ ತಕ್ಷಣ ನಿಮ್ಮೆಲ್ರಿಗೂ ಗೊತ್ತಾಗಿರುತ್ತೆ. ನಿಮ್ಮೆಲ್ಲರ ಪ್ರೀತಿಯ ತಾರಮ್ಮ ನಮ್ ಜೊತೆಗಿದ್ದಾರೆ. ಹೊಸ ಸಿನಿಮಾದ ಮುಖಾಂತರ ಒಂದೊಳ್ಳೆ ಅತ್ಯದ್ಭುತವಾದಂತಹ ವಿಭಿನ್ನವಾದಂತಹ ಹೊಸ ಪಾತ್ರದ ಮುಖಾಂತರ ಮತ್ತೆ ನಮ್ಮ ಮುಂದೆ ಹಾಜರಾಗ್ತಾ ಇದ್ದಾರೆ. ಸೊ ನನ್ ಜೊತೆಗಿದ್ದಾರೆ ತಾರಮ್ಮ. ಹಾಯ್, ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ರೋಜಾ. ಎಷ್ಟು ಪಟ 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 ಒಂದೇ ಲೈನಲ್ಲಿ ಅಯ್ಯೋಯ್ಯಪ್ಪ, ಹೆಂಗೆ ನೀವೆಲ್ಲರೂ, ವೆರಿ ಗುಡ್. ಥ್ಯಾಂಕ್ ಯು ಸೋ ಮಚ್ ಅಮ್ಮ, ಯು ಮೇಡ್ ಮೈ ಡೇ. ನಾನು ನಾನು ಯಾವಾಗಲೂ ಎಲ್ಲ ಈ ಥರದ ಆ್ಯಂಕರ್ಸ್ಗಳನ್ನು, ನಿರೂಪಕರನ್ನ ಅಥವಾ ಪ್ರಶ್ನೆ ಕೇಳೋರನ್ನ ಆಶ್ಚರ್ಯಚಕಿತವಾಗೇ ನೋಡ್ತಿರ್ತೀನಿ. ಇವ್ರು ಹೆಂಗೆ ಎಷ್ಟೊಂದು ಮಾತಾಡ್ತಿರ್ತಾರಲ್ಲ ಅಂತ. ಬಟ್ ಖುಷಿ ಅನ್ನಿಸ್ತು. ಗುಡ್ ರೋಜಾ. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಹೇಗಿದ್ದೀರಾ? ಆ್ಯಂಡ್ ಹೊಸ ಪಾತ್ರದ ಮುಖಾಂತರ ನಾನು ಸಿನಿಮಾ ಟ್ರೇಲರು, ಸಾಂಗ್ಸು, ಆಮೇಲೆ ಪ್ರೆಸ್ ಮೀಟ್ಸ್ ಎಲ್ಲದನ್ನು ನೋಡ್ತಾ ಹೋದೆ. ನಿಮ್ಮ ಪಾತ್ರ ಮಾತ್ರ ಎಲ್ಲೂ ರಿವೀಲ್ ಆಗಿಲ್ಲ. ಮಾಡಲ್ಲ ಇವರು, ಬುದ್ಧಿವಂತರು. ಇಲ್ಲ, ಮಾಡಿದ್ರೆ ಒಂದು ಇದಿದೆ, ಇದು ಏನಂದರೆ ಈ ಪಾತ್ರ ಏನು ಅಂತ ಗೊತ್ತಾದ್ರೂ ಕತೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಈ ಪಾತ್ರದ ಏನಾದ್ರು ಒಂದು ಸಣ್ಣ ಲೈನ್ ಸಾಲು ಕೇಳಿಸ್ಕೊಂಡ್ರು ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಅವರು ಎಷ್ಟು ಗೌಪ್ಯವಾಗಿ ಇಡಬೇಕೋ ಈ ಪಾತ್ರನ ಅಷ್ಟು ಗೌಪ್ಯವಾಗಿ ಇಟ್ಟಿದ್ದಾರೆ. ಬಟ್ ನನ್ನ ಪುಟ್ಟ ಪಾತ್ರ, ಇಟ್ಸ್ ನಾಟ್ ಎ ಲೆಂತಿ ಸಿನಿಮಾ ಪೂರ್ತಿ ಬರ್ತೀನಿ ಅನ್ನೋದೆಲ್ಲ ಇಲ್ಲ. ಇದೊಂದು ಪುಟ್ಟ ಪಾತ್ರ, ಆದರೆ ತುಂಬ ತುಂಬ ತಿರುವು ಕೊಡುವಂಥ ಪಾತ್ರ. ಕತೆಗೆ ಎಲ್ಲೆಲ್ಲಿ ತಿರುವು ಬೇಕಾಗತ್ತೆ ಅಲ್ಲೆಲ್ಲೆಲ್ಲವೂ ಕಾಣಿಸ್ಕೊಳ್ಳುವಂಥ ಪಾತ್ರ. ಅದು ನನಗೆ ಒಂದು ಈ ವೇಷಭೂಷಣಗಳು ಅಥವಾ ಆ ಗೆಟಪ್ ಇದೆಯಲ್ಲ, ನನಗೊಂಥರ ಹೊಸ ಥರವಾದಂಥ ಒಂದು ಗೆಟಪ್, ನನಗೆ ತುಂಬ ಖುಷಿ ಕೊಟ್ಟಂಥ ಪಾತ್ರ. ಸೂಪರ್ ಅಮ್ಮ. ನೀವು ಆಗಿಂದ ಕೂಡ ಈಗಿನವರೆಗೂ ಕೂಡ ನಿಮ್ಮ ಆ ಕುತೂಹಲ ಆಗಿರ್ಬೋದು, ಮತ್ತೆ ನಿಮ್ಮ ಉತ್ಸಾಹ ಆಗಿರ್ಬೋದು, ಆ ಪಾತ್ರಕ್ಕೆ ತಕ್ಕಂಗೆ ನೀವು ಚೇಂಜ್ ಆಗೋದಾಗಿರ್ಬೋದು. ಈಗ ಫಾರ್ ಎಕ್ಸಾಂಪಲ್ ನಾವು ತಾಯಿ ಪಾತ್ರದಲ್ಲಿ ನೋಡಿ ಪಡ್ಬೇಡ ಬೈಬೇಕಾ, ಬೈದ್ ಬಿಡಿದಿರ. ಬಟ್ ಎಲ್ಲ ಪಾತ್ರಗಳಲ್ಲೂ ಕೂಡ ನೀವು ಒಂದೊಳ್ಳೆ ಮೆಸೇಜ್ನ ಕೊಡ್ತಿರ್ತೀರ. ನಾನು ಇಂಟ್ರೊಡಕ್ಷನ್ನೇ ಕೊಟ್ಟೆ. ಈಗ ಮಕ್ಕಳಿಗೆಲ್ಲ ನಮ್ಮಮ್ಮನ ಮನೇಲಿ ಇದೇ ಥರ ಬೈತಾರಲ್ವಾ, ಆ ರೀತಿ ಹೊತ್ಕೊಂಡು ತಗೊಂಡು ಹೋಗ್ತಾರೆ ಪಾತ್ರನ. ಸೊ ಈ ಸಿನಿಮಾದಲ್ಲಿ ಆ ರೀತಿಯಾಗಿ ಏನಾದರೂ ಮೆಸೇಜ್ ಕೊಡೋದುಂಟಾ ಈ ಪಾತ್ರದ ಮುಖಾಂತರ? ಇಡೀ ಸಿನಿಮಾ ಮೆಸೇಜ್ ಸಿನಿಮಾ ಅಂತ ನಾನು ಹೇಳಲಾರೆ. ಇಟ್ಸ್ ಎ ವೆರಿ ಸಿಂಪಲ್, ಗ್ರಾಮೀಣ ಭಾಗದ ಒಂದು ಸೊಗಡು ಇರುವಂಥ ಮತ್ತು ಕಾಮಿಡಿ, ತುಂಬ ನಗುತ್ತಾ ನೋಡುವಂಥ ಸಿನಿಮಾ. ಮತ್ತು ಎಲ್ಲೋ ಒಂದು ಕಡೆ ಅದೇ ನನ್ನ ಪಾತ್ರ ಆಗಲಿ ಅಥವಾ ನಮ್ಮ ಅಯ್ಯೋ ಒಂದು ನಿಮಿಷ ಇರು, ನಮ್ಮ ಈ ಚಿತ್ರದಲ್ಲಿ ತುಂಬ ಇಂಪಾರ್ಟೆಂಟ್ ಅಂದರೆ ಕತೆಗಳಲ್ಲಿ ಬರುವಂಥ ಒಂದು ಬಹಳ ಮುಖ್ಯವಾದ ಪಾತ್ರಗಳಲ್ಲಿ ದತ್ತಣ್ಣ ಅವ್ರದ್ದು ಬರುತ್ತೆ ಒಂದು. ಮತ್ತು ಇಡೀ ಚಿತ್ರ ಒಂದು ರೀತಿ ರೆಟ್ರೋ ಸ್ಟೈಲ್ಸ್ ಆಗ್ತಾ ಹೋಗುತ್ತೆ. ನಿನಗೆ ಈ ಕತೆ ಬರೆದ ರಾಜು ಹೇಳಿದಾಗ್ಲೇ ನನಗೆ ಒಂಥರ ಖುಷಿ ಅನ್ನಿಸ್ತು. ನಂದು ಸಣ್ಣ ಪಾತ್ರ ಆದರೂ ಪುಟ್ಟ ಪಾತ್ರ ಆದರೂ ಪರವಾಗಿಲ್ಲ, ಅಮ್ಮ ನೀವು ಮಾಡಲೇಬೇಕು. ಅಫ್ಕೋರ್ಸ್ ಸುಜಯ್ ಶಾಸ್ತ್ರಿ ಈಸ್ ನನಗೆ ಕಲಾವಿದನಾಗಿ ಅಥವಾ ರಿಯಾಲಿಟಿ ಶೋಗಳಲ್ಲಿ ಎಲ್ಲ ನನ್ನ ಜೊತೆ ಕೆಲಸ ಮಾಡಿದವನು. ಸೊ ಅವನು ನನಗೆ ಹೇಳ್ತಾನೆ ಇದೆ, ಅಮ್ಮ ಈ ಪಿಕ್ಚರ್ ಮಾಡಲೇಬೇಕು. ಖಂಡಿತ ಮಾಡ್ತೀನಿ ಅಂತೇಳಿ ನಾನು ಖುಷಿಯಾಗಿ ಬಂದು ಮಾಡಿದಂಥ ಸಿನಿಮಾ. ನಾನು ಈ ಸಿನಿಮಾದ ಡಬ್ಬಿಂಗ್ ಮಾಡ್ಬೇಕಾದ್ರೂ ಅದನ್ನೇ ಹೇಳಿದೆ, ನನಗೆ ತುಂಬ ಖುಷಿ ಅನ್ನಿಸ್ತಿದೆ, ಒಂಥರ ಗೆಟಪ್ಪೇ ಒಂಥರ ಚೆನ್ನಾಗಿದೆ. ನಾನು ಸ್ವಲ್ಪ ಇಷ್ಟಪಡ್ತಿದ್ದೆ ಸ್ಕ್ರೀನ್ ಮೇಲೆ, ಒಂಥರ ಚೆನ್ನಾಗಿದೆ ಅಂದರೆ ಬೇರೆ ಥರ ಕಾಣಿಸ್ತೀನಿ, ನಾನು ಅಲ್ಲದೆ ಇರುವಂಥ ಒಂದು ರೂಪ, ವೇಷಭೂಷಣಗಳೇ ಬೇರೆ. ಬಟ್ ಒಂಥರ ಚೆನ್ನಾಗಿದೆ ಕಣೋ, ಸಿನಿಮಾನೇ ಚೆನ್ನಾಗಿದೆ. ನಂಗೆ ಇವ್ರೇನಾ ತಾರಮ್ಮ ಗೊತ್ತೇ ಆಗ್ತಾ ಇಲ್ಲ. ತುಂಬಾ ಡಿಫ್ರೆಂಟ್ ಆಗಿದೆ. ಆ ಕೌಡೆ ಆಗಿರ್ಬೋದು, ಮತ್ತೆ ಮಾಲೆ ಸರಗಳು, ಮತ್ತೆ ಕಂಪ್ಲೀಟ್ ಇದು ವಿಗ್. ಹೆಂಗೆ ಅಮ್ಮ ಎಷ್ಟು ಅವರ್ ಅದನ್ನ ಕ್ಯಾರಿ ಮಾಡ್ಬೇಕಾಯ್ತು? ಮತ್ತೆ ಅದ್ರ ಜೊತೆಗೆ ಡೈಲಾಗ್ಸ್, ಮತ್ತೆ ಇನ್ನೊಂದು ಕೇಳ್ಪಟ್ಟೆ ನಾನು, ಬಾಯಲ್ಲಿ ಅಡಿಕೆ ಎಲ್ಲ ಯಾವಾಗ್ಲೂ ಇರ್ಬೇಕು, ಅದ್ರ ಜೊತೆನೆ ಡೈಲಾಗ್ ಹೇಳುವಂಥದ್ದು. ಹೆಂಗ್ ನಿಭಾಯಿಸಿದ್ರಿ ಅಮ್ಮ? ನನಗೆ ಎಲೆ ಅಡಿಕೆ ಹಾಕೋ ಅಭ್ಯಾಸ ಇಲ್ಲ. ಹೆಚ್ಚು ಎಲೆ ಅಂತಂದರೆ ಬೀಡ. ಅಫ್ಕೋರ್ಸ್ ನಾವು ಬಾಣಂತಿರಾದಾಗ ಏನು ಮಾಡ್ತಾರೆ ಅಂತಂದರೆ ಸ್ವಲ್ಪ ಸುಣ್ಣ ಹಾಕಿ ಎಲೆಗಳನ್ನ ಕೊಡ್ತಾರೆ. ಅದು ಏನೋ ಅದು ಐರನ್ಗೆ ಅದೇನೋ ಇರುತ್ತಲ್ವ ಮಗುಗೆ. ಇಲ್ಲ ಕಣ, ಮಗು ಹುಟ್ಟಿದ ಮೇಲೆ ಕಂದ, ನಿನಗೆ ಮದುವೆ ಆದ್ಮೇಲೆ ಗೊತ್ತಾಗುತ್ತೆ. ಆಗಿದೆಯಾ? ಮತ್ತೆ ಗರ್ಭಿಣಿ ಬೇರೆ, ಬಾಣಂತಿ ಬೇರೆ. ಬಾಣಂತಿ ಅಂದರೆ ಮದುವೆ ಆಗಿ ಮಗು ಆದಮೇಲೆ.
ಆವಾಗ ಎಲೆ ಅಡಿಕೆ ನಮಗೆ ಸುಣ್ಣ ಜೊತೆ ಕೊಡ್ತಾರೆ, ಅಡಿಕೆ ಕೊಡಲ್ಲ, ಎಲೆ ಮತ್ತು ಸುಣ್ಣ ಕೊಡ್ತಾರೆ, ಹೆಚ್ಚಂದ್ರೆ ಬೆಲ್ಲ ಕೊಡ್ತಾರೆ ಅದ್ರ ಜೊತೆಗೆ, ಅಥವಾ ಒಣಕೊಬ್ಬರಿ ಅದೆಲ್ಲ ಕೊಡ್ತಾರೆ. ನಿಂಗೆ ಕೊಡ್ತಿದ್ರೋ ಇಲ್ಲ, ನಿಂಗೆ ಮಾಡಿಸ್ಬೇಕು ಅದು ಅಂತ ಬಿಟ್ಟರೆ ನಾನು ಎಲೆ ಅಡಿಕೆ ಸುಣ್ಣ ಇದೆಲ್ಲ ನಾನು ಜಾಸ್ತಿ ಬಳಸಿಲ್ಲ. ಬಟ್ ಈ ಕ್ಯಾರೆಕ್ಟ್ರಿಗೆ ಸುಜಯ್ಗೆ ನಾನು ಪ್ರತಿ ಸತಿ ಎಲ್ಲಡಿಕೆ ಹಾಕ್ಕೊಂಡೇ ಇರಲೇಬೇಕು, ಯಾವಾಗಲೂ ಒಗಿತಾ ಇರುವಂಥ ಒಂದು ಪಾತ್ರ. ಸೊ ನನಗೆ ಡಬ್ಬಿಂಗಲ್ಲಿ ಏನಪ್ಪ ಮಾಡೋದು, ಡಬ್ಬಿಂಗಲ್ಲೂ ಎಲ್ಲಡಿಕೆ ತಂದ್ಕೊಡ, ನಂದೇನೋ ಎಲ್ಲ ದಪ್ಪ ದಪ್ಪ ಆಗ್ಬಿಡ್ತೀನಿ, ನಾಲ್ಗೆ ಎಲ್ಲನೂ ಅಲ್ಲಡ್ಸಕ್ಕೆ ಮಾತಾಡೋಕ್ಕೆ ಆಗಲ್ಲ ಅಂತ. ಆಮೇಲೆ ಇಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಏನು ಮಾಡಿದ್ವಿ ಅಂದರೆ, ನಾವು ಮನೆಯಿಂದ ನಾನು ಏನು ಮಾಡ್ತಿದ್ದೆ ಅಂದರೆ, ಈ ಹತ್ತಿ ಕಾಟನ್ನ ತಂದ್ಬಿಟ್ಟು ಅದ್ರಲ್ಲಿ ಫುಲ್ಲು ಗ್ಲಿಸರಿನ್ ಎಲ್ಲ ಹಾಕ್ಕೊಂಡ್ಬಿಟ್ಟು ಇಲ್ಲಿ ಇಟ್ಕೊಂಡ್ಬಿಡೋದು, ಇಲ್ಲಿ ಇಟ್ಕೊಂಡು ಮಾತಾಡೋದು. ಅಂದ್ರೆ ಅದು ಎಲೆಡ್ಕೆ ಇಟ್ಟು ಮಾತಾಡೋ ತರ ಬರ್ಲಿ ಮಾತುಗಳೆಲ್ಲ ಡಬ್ಬಿಂಗ್ ಮಾತಾಡುವಾಗ. ಸೊ ಇದು ಈಸಿಯಾಗಿ ಮಾತಾಡೋದು. ಎಲೆ ಅಡಿಕೆ ಹಾಕಿದವ್ರು ನೀನು ನೋಡ್ತೀಯಲ್ವಾ, ಒಂಥರ ಏನೋ ಒಂದು ಬಾಯಲ್ಲಿ ಇಟ್ಟಂಗೆ ಮಾತಾಡ್ತಿರ್ತಾರೆ. ಸೊ ನೀವುಗಳೆಲ್ಲ ಚಾಕ್ಲೇಟ್ ಎಲ್ಲ ಇಟ್ಕೊಂಡು ಏನೇ ಮಾತಾಡ್ತಿರಲ್ಲ ಆ ಥರ. ಸೊ ಹಾಗೆ, ಬಟ್ ಚಾಕ್ಲೇಟ್ ಇಟ್ಕೊಳಕ್ಕಾಗ. ಸೊ ಹತ್ತಿನ ಇಟ್ಕೊಂಡು ಇಡೀ ಸಿನಿಮಾ ಡಬ್ ಮಾಡಿದ್ದು ನಾನು. ಅದು ನನಗೆ ಬರ್ತೋಗಿತ್ತು, ಅವನಿಗೆ ಗ್ಯಾಪ್ಸ್ತಾ ಈಗ ಅದು. ಬಟ್ ಒಂಥರ ಈ ಥರದ ಹೊಸ ಹೊಸ ಪ್ರಯೋಗಗಳನ್ನು ಮಾಡೋಕ್ಕೆ ಆಗುವಂಥ ಸಾಧ್ಯ ಇರುವಂಥ ಪಾತ್ರಗಳು ನನಗೆ ನಿಜವಾಗ್ಲೂ ಮನಸ್ಸಿಗೆ ಹತ್ರ. ಅದು ನನಗೆ ಖುಷಿ ಕೊಟ್ಟಂಥ ಒಂದು ಸಿನಿಮಾ. ಸೂಪರ್. ಇನ್ನು ನೀವು ತಾಯಿ ಪಾತ್ರ ಮಾಡಿದಾಗ್ಲೂ ಕೂಡ ಒಂದು ಕಾಮಿಡಿ ಟಚ್ ಇರುತ್ತೆ, ಆ ಜಾನರ್ ನಮಗೆ ಕಂಡು ಬರುತ್ತೆ. ಸೊ ಇಲ್ಲಿ ಏನಾದರೂ ಇದು ಕಂಪ್ಲೀಟ್ ಆಗಿ ಜೋಗಮ್ಮ ಅಂತ ಹೇಳ್ತಾರೆ ನಮ್ಮ ಕಡೆ ಎಲ್ಲ, ಆ ಪಾತ್ರ ಅಂತ ಅನ್ಸುತ್ತೆ ನನಗೆ ನೋಡಿದಾಗ, ಐ ಡೋಂಟ್ ನೋ. ಬಟ್ ಅಲ್ಲಿ ಏನಾದರೂ ಕಾಮಿಡಿ ಟಚ್ ಇದೆಯಾ ಅಂತ ಹೇಳ್ಬಿಟ್ಟು. ಇಡೀ ಸಿನಿಮಾ ಕಾಮಿಡಿ ಜಾನರಲ್ಲೇ ಹೋಗುತ್ತೆ ಕಣೋ. ನೀನು ನಗಿಸ್ತಾನೆ ತಲೆಯಲ್ಲಿ ಹುಳ ಬಿಡ್ತಾನೇ ಇರ್ತಾನೆ. ಅಂದರೆ ಇಟ್ ಗೋಸ್ ಲೈಕ್ ದಿಸ್. ಎರಡೂ ಇದು ಜೊತೆಗೆ ಹೋಗ್ತಿರ್ತವೆ. ಸೊ ನಿನಗೆ ಎಲ್ಲ ಅಂದರೆ ನನ್ನ ಪಾತ್ರ ಕಾಮಿಡಿನ ಅಲ್ವಾ, ಅದು ಏನು ಹೇಳಿದ್ರು ನಿಂಗೆ ಗೊತ್ತಾಗ್ಬಿಡುತ್ತೆ. ನನ್ನ ಪಾತ್ರದ ಬಗ್ಗೆ ಚೂರು ಹೇಳಿದ್ರು ಗೊತ್ತಾಗ್ಬಿಡುತ್ತೆ ಕತೆ. ಬಟ್ ಇದೊಂಥರ ಇಷ್ಟು ಮಾತ್ರ ಹೇಳಬಲ್ಲೆ, ಈ ಕತೆಗೆ ಎಲ್ಲೆಲ್ಲೂ ತಿರುವು ಸಾಧ್ಯ, ಅಲ್ಲೆಲ್ಲವೂ ನನ್ನ ಪಾತ್ರ ಇರುತ್ತೆ. ಸೂಪರ್. ಇನ್ನು ನಾನು ಒಂದು ಟೀ ಶಾಪ್ ನೋಡಿದೆ ಅಮ್ಮ ಊರಲ್ಲಿ, ಊರ್ ಬಾಗಿಲು ಅಂತ ಟೀ ಶಾಪ್ ನೇಮ್, ಅದೇ ಡಿಫ್ರೆಂಟ್ ಆಗಿದೆ. ಆಮೇಲೆ ಊರ್ ನೇಮ್ ಕೂಡ ಅದು ಕೂಡ ವಿಭಿನ್ನವಾಗಿದೆ. ಸೊ ಯಾಕೆ ಆ ರೀತಿಯಾಗಿ ಊರ್ ಬಾಗ್ಲು ಅಂತ ಅಂದಾಗ ಏನೋ ಬೇರೆ ಏನೋ ಹೇಳಕ್ ಹೊರಟಿದಾರೇನೋ ಅಂತ ಹೇಳ್ಬಿಟ್ಟು, ಮತ್ತೆ ಅಲ್ಲೂ ಒಂದು ಕಾಮಿಡಿ ಟಚ್ ಕೊಡ್ತಾರೆ ಹಂತವಾಗಿ ಕೂಡ. ಮತ್ತೆ ಕಂಪ್ಲೀಟ್ ರೆಟ್ರೋ ಸ್ಟೈಲ್ ಇದೆ. ಇವರು ಚಂದನ್ ಶೆಟ್ಟಿ ಆಗಿರ್ಬೋದು, ಅರ್ಚನಾ ಕೊಟ್ಟಿಗೆ ಅವ್ರದ್ದಂತೂ ಅದ್ಭುತವಾಗಿದೆ ಆಕ್ಟಿಂಗ್. ಸೊ ಅದ್ರ ಬಗ್ಗೆ ಎಲ್ಲ ಹೇಳೋದಾದ್ರೆ, ಚಂದನ್ ತುಂಬ ಮುದ್ದ ಕಾಣಿಸ್ತಾನೆ ಈ ಸಿನಿಮಾದಲ್ಲಿ. ಒಂಥರ ಗುಂಡಿಗೆ ಈ ಪಿಕ್ಚರ್ಗೋಸ್ಕರ ಈ ಹಸ್ ಪುಟ್ ಆನ್ ಲಾಡ್ ಆಫ್ ವೆಯ್ಟ್ನ ಹಾಕ್ಕೊಂಡು, ಮತ್ತು ಅವನ ಡ್ರೆಸ್ಸಿಂಗು ಅದೆಲ್ಲನೂ. ಅರ್ಚನಾ ಕೊಟ್ಟಿಗೆ ಹೊಸ ಹುಡುಗಿ ನನ್ನ ಜೊತೆ ಪಾತ್ರ ಮಾಡಿದ್ದು. ನಾನು ಒಂದು 2 ಸೀನ್ ಮಾಡಿದೆ. ಬಟ್ ತುಂಬ ಪೆಕ್ಯುಲರ್ ಆಗಿ ಬೇರೆ ಥರದ ಕಾಣಿಸ್ಕೊಳ್ಳೋವಂಥ ಒಂದು ಹುಡುಗಿ. ನನಗೆ ಒಂಥರ, ಆಮೇಲೆ ಶಿ ಈಸ್ ಟ್ಯಾಲೆಂಟೆಡ್ ಆಲ್ಸೋ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಸುಜಯ್ಯ ಏನು ಮಾಡಿದ್ದ ಅಂದರೆ, ಇವ್ರದ್ದೊಂದು ವರ್ಕ್ಶಾಪೇ ಮಾಡಿಬಿಟ್ಟಿದ್ದ ಇವ್ರದ್ದೆಲ್ಲರದು. ನಾವೆಲ್ಲ ಹಂಗೆ ಡೈರೆಕ್ಟಾಗಿ ಸೆಟ್ಗೆ ಹೋದವರು. ಬಟ್ ಇವ್ರನ್ನೆಲ್ಲ ಐ ಥಿಂಕ್ ಅರ್ಚನಾನು ಹೋಗಿದ್ದಾಳೋ ಏನೋ ಗೊತ್ತಿಲ್ಲ. ಬಟ್ ಚಂದನ್ ಶೆಟ್ಟಿ ಇವರೆಲ್ಲ ಕಲಾವಿದ್ರ ಜೊತೆಗೆ ವರ್ಕ್ಶಾಪ್ ಮಾಡಿ ದೆನ್ ಹಿ ಹ್ಯಾಸ್ ಗಾನ್ ಟು ದಿ ಸೆಟ್. ಸೊ ಹಾಗಾಗಿ ಅಂತ ಎಲ್ಲರೂ ತರೋಗಿದ್ರು, ಎಲ್ಲರೂ ಹಿಂಗೆ ಆ್ಯಕ್ಟ್ ಮಾಡ್ತಿದ್ರು, ಎಲ್ಲ ಕಲಾವಿದರು. ನಮಗೂ ಖುಷಿ ಆಗೋದು, ಎಷ್ಟು ಇದಾಗಿದ್ದಾರೆ. ಆವಾಗ ಇವನು ಹೇಳ್ತಿದ್ದ, ನಾನು ವರ್ಕ್ಶಾಪ್ ಮಾಡಿದ್ದೆ ತಾರಮ್ಮ ಅಂತ. ಸೊ ಅದು ತುಂಬ ಹೆಲ್ಪ್ ಆಗಿದೆ ಸಿನಿಮಾಕ್ಕೆ. ಸೊ ನಾನು ಐ ಲೈಕ್ ಡರ್. ಒಂಥರ ಬೇರೆ ಥರನೇ ಕಾಣಿಸ್ತಾಳೆ ಹೆಣ್ಮಗಳು, ಖುಷಿ ಅನಿಸ್ತದೆ ಅವಳು ನೋಡಿದಾಗ. ಇವಾಗೆಲ್ಲ ಹೆಣ್ಮಕ್ಳು ಗ್ಲಾಮರಸ್ ಆಗಿ ಕಾಣಿಸ್ಕೋಬೇಕು ಆ ರೀತಿ ಲೈಕ್ ಮಾಡ್ತಾರೆ. ಬಟ್ ಇದು ಕಂಪ್ಲೀಟ್ ಒಂದು ರೀತಿಯಾಗಿ ಹಳ್ಳಿ ಲುಕ್ಕು, ಆ ಲಂಗ ದಾವಣಿ ಹಾಕೊಂಡು ನಮಗೆ ಹಳ್ಳಿ ಡೇಸು, ಆ ಹಳ್ಳಿಗಳನ್ನ ನೆನಪು ಮಾಡುವಂಥ ಒಂದು ಸಿನಿಮಾ. ಏನು ಒಂದು ಕಾಮಿಡಿ ಜೊತೆಗೆ ಏನೊಂದು ಮನೆಗೆ ತಗೊಂಡೋಗ್ತಾರೆ ಅಮ್ಮ ಜನಗಳು. ಇದು ನಿನಗೆ ತುಂಬ, ಅಯ್ಯೋ ಇದನ್ನ ಹೇಳ್ಬಿಟ್ರು ಕತೆ ಗೊತ್ತಾಗ್ಬಿಡುತ್ತೆ ಕಡೆ. ಅವ್ನು ಸುಜಯ್ ಅಂತ 100 ಸತಿ ಹೇಳ್ಬಿಟ್ಟಿದ್ದಾನೆ, ನೀನು ಕತೆ ಮಾತ್ರ ಹೇಳ್ಬಾರ್ದು ತಾರಮ್ಮ, ಕತೆ ಮಾತ್ರ ಹೇಳ್ಬಾರ್ದು ತಾರಮ್ಮ ಅಂತ. ಏನಂದರೆ ಇದು ಒಂದು ರೀತಿ ಕಾಮಿಕ್ ವೇಲೆ ಜನ ತಲುಪಿಸ್ತಾ ಅದಕ್ಕೊಂದು ಏನೋ ಒಂದು ವಿಚಾರಗಳನ್ನು ಕೊಡ್ತಾ ಹೋಗ್ತಾನೆ. ನಾನು ಹೇಳಿದ್ನಲ್ಲ, ನೀನು ನಗತಾನೆ ತಲೆಗೆ ಹುಳ ಬಿಟ್ಕೊಂಡು ಹೋಗ್ಬೋದು ಅಂತ. ಅಂದರೆ ಇದು ಇದಾಗ ನಾನು ಕತೆ ಕೇಳಿದಾಗಲೇ ಈ ಥರದ ಒಂದು ಊರು ಇರ್ಲಿಕ್ಕೆ ಸಾಧ್ಯನಾ, ಈ ಥರದೊಂದು ಜನ ಇರ್ಲಿಕ್ಕೆ ಸಾಧ್ಯನಾ, ಈ ಥರದೊಂದು ಕ್ಯಾರೆಕ್ಟರ್ ಇರೋಕ್ಕೆ ಸಾಧ್ಯನಾ ಅಂತ ನಾನು ತುಂಬ ಕೇಳಿದ್ದೀನಿ. ರಾಜಗುರುಗಂತೂ ಏನೋ ಹಿಂಗೂ ಆಗುತ್ತೇನೋ, ಹಂಗೆ ಬರುತ್ತೇನೋ, ಹಂಗೂ ಆಗುತ್ತೇನೋ ಅಂತೆಲ್ಲನೋ ಅವನೊಂದು ಎಕ್ಸಾಂಪಲ್ ಕೊಟ್ಕೊಳ್ತಾನೆ. ಅದಕ್ಕೆ ಈ ಹ್ಯಾಸ್ ಈಸ್ ಓನ್ ಕನ್ವಿನ್ಸಿಂಗ್ ಮ್ಯಾಟ್ರಸ್ ಅವನ ಹತ್ರ. ಈ ಥರದ್ದಿದೆ ತಾರಮ್ಮ, ಹಿಂಗಿದೆ ತಾರಮ್ಮ, ಇಲ್ಲಿದೆ ನೋಡಿ ತಾರಮ್ಮ, ಅಂದರೆ ಎಲ್ಲದಕ್ಕೂ ಅವನು ಈ ಹ್ಯಾಡ್ ಒಂದು ಸಾಕ್ಷಿಗಳನ್ನು ಸಮೇತ ತಗೊಂಡೋಗ್ತಾರೆ, ಕೇಸ್ನ ಅಂತಾರಲ್ಲ ಆ ಥರ ಎಲ್ಲ ಸಾಕ್ಷಿಗಳ ಸಮೇತವೇ ಅವನ ಹತ್ರ ಇತ್ತು. ಸೊ ಐ ವಾಸ್ ಸೋ ಕನ್ವಿನ್ಸ್ಡ್. ಹೌದಾ ಹಂಗಾರೆ ಓಕೆ ಆಯಿತು ಮಾಡ್ತೀನಿ ಆ ಥರ.
ಅಮ್ಮ ಈ ಪ್ರಶ್ನೆ ಕೇಳ್ಬೇಕೋ ಬೇಡವೋ ಗೊತ್ತಿಲ್ಲ, 4 ವರ್ಷ ಆಯ್ತು ಆಲ್ರೆಡಿ ರಿಲೀಸ್ ಆಗ್ಬೇಕಾಗಿತ್ತು, ಬಟ್ 4 ವರ್ಷದಿಂದ ಹಿಂದೆನೆ ಕೂಡ ಪ್ರೆಸ್ ಮೀಟ್ಸು ಅದೆಲ್ಲ ಪ್ರಮೋಷನ್ಸ್ ಎಲ್ಲ ನಡೀತಾ ಬಂತು. ಒಂದ್ ಸ್ವಲ್ಪ ತಡ ಆಯ್ತು, ಆದ್ರೂ ಕೂಡ ಅದ್ಧೂರಿಯಾಗಿ ಎಂಟ್ರಿ ಆಗ್ತಾ ಇದ್ದಾರೆ ಒಂದು ಒಳ್ಳೆ ಭರವಸೆ ಮೂಲಕ. ಸೊ ನಿಮ್ಮ ಪಾತ್ರ ಎಷ್ಟು ದಿನ ಶೂಟ್ ಮಾಡಿದ್ರಿ, ಎಲ್ಲೆಲ್ಲಿ ಶೂಟ್ ಮಾಡಿದ್ರಿ? ನಮ್ದು ಈ ಬೆಂಗಳೂರು ಸುತ್ತಮುತ್ತಲು ಕನಕಪುರ ಅಲ್ಲೆಲ್ಲೇ ಸುತ್ತಮುತ್ತಲ ಹಳ್ಳಿಗಳಲ್ಲೇ ಮಾಡಿದ್ದು. ಬಹುಶಃ ಇಡೀ ಸಿನಿಮಾ ಅಲ್ಲೆಲ್ಲೇ ಮಾಡಿದ್ದು ಅನ್ಸುತ್ತೆ. ಕನಕಪುರ ರೋಡಲ್ಲಿ ಅದೇ ಹಳ್ಳಿಗಳಲ್ಲೇ ಮಾಡಿದ್ದು ಅನ್ಸುತ್ತೆ. ನಾನು ಹೆಚ್ಚು ದಿನ ಕೆಲಸ ಮಾಡಿ, ನಿಂಗೆ ಹೇಳಿದ್ನಲ್ಲಮ್ಮ, ಇದೊಂದು ಭಾಳ ಪುಟ್ಟ ಪಾತ್ರ, ಮತ್ತೆ ಒಂದು ಗೆಸ್ಟ್ ರೋಲ್ ಅಂತಾನೆ ನಾನು ಇದನ್ನ ಒಪ್ಕೊಂಡು ಬಂದಿದ್ದು. ಅದೇ ಅಫ್ಕೋರ್ಸ್ ಈ ಪಾತ್ರಕ್ಕೆ ಅದೇ ಆದಂಥ ಗಾತ್ರವೂ ಇದೆ, ಅದೇ ಅಂತ ಒಂದು ಇಂಪಾರ್ಟೆನ್ಸ್ ಇದೆ. ಅಂದರೆ ಅದಕ್ಕೆ ಮುಖ್ಯವಾದ ಪಾತ್ರ ಅಂತಲೇ ಹೇಳ್ತಾ ಬರ್ಬೋದು. ಯಾಕಂದರೆ ಅದಕ್ಕೆ ಅದು ಕತೆಗಳಲ್ಲಿ ಎಲ್ಲೆಲ್ಲಿ ಹೇಳಿದ್ನಲ್ಲ, ಅದು ಈ ಪಾತ್ರ ಬೇಕಾಗುತ್ತದೆ, ಅದು ಇದೆ. ಬಟ್ ನಂದು ಭಾಳ ಕಡಿಮೆ ದಿನಗಳು ಕೆಲಸ ಮಾಡಿದ್ದು ನಾನು. ಅದಕ್ಕೇ ನಾನು ಆ ಹುಡುಗಿ ಜೊತೆನೂ 2 ಸೀನ್ ಇರ್ಬೋದು ಅಷ್ಟೇ. ಚಂದನ್ ಜೊತೆ ಹೆಚ್ಚಿದೆ, ಈ ಹುಡುಗಿ ಜೊತೆ ಒಂದು 2 ಸೀನ್ ಇರ್ಬೋದು ಅಷ್ಟೇ. ನಾನು ಇನ್ನೊಂದು ಅಬ್ಸರ್ವ್ ಮಾಡಿದೆ ಟ್ರೈಲರ್ ಅಲ್ಲಿ, ಏನಂದ್ರೆ ಒಂದು ದೈವ ಶಕ್ತಿ ಇರುತ್ತೆ. ಏನೋ ಒಂದು ಇನ್ಸಿಡೆಂಟ್ ಆಗುತ್ತೆ, ಸೊ ಅಲ್ಲಿ ದೇವ್ರ ಹತ್ರ ಹೋಗಿ ಆ ಕೂಗಾಟ, ಚೀರಾಟ, ಭಕ್ತಿಯಿಂದ ಬೇಡ್ಕೊಳ್ಳೋದು, ಆ ಬೆಂಕಿ, ಅವೆಲ್ಲವೂ ಕೂಡ ಕಾಣಿಸುತ್ತೆ. ಸೊ ಅದೆಲ್ಲ ಬರುತ್ತೆ. ಸೊ ಅದಕ್ಕೂ ನಿಮಗೆ ಏನಾದ್ರು ನಂಟಿದೆಯಾ ಅಂತ ಹೇಳ್ಬಿಟ್ಟು, ದೈವ ಶಕ್ತಿ ಇರುವಂತಹ ಮಹಿಳೆ ಆಗಿರ್ತಾರ ತಾರಮ್ಮ ಅದರಲ್ಲಿ ಅಂತ? ನೀನು ಮೂಲಕ್ಕೆ ಬರ್ತಿದ್ಯಾ, ಆದ್ರಿಂದ ನಾವು 17ನೇ ತಾರೀಕು ಇದನ್ನು ಮಾತಾಡೋಣ. ಸೊ ನಿನಗೆ ಗೊತ್ತಾಗುತ್ತೆ. ಆ್ಯಕ್ಚುಲಿ ನಾನು ಹಿಂಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ರೋಜಾ, ಈ ಸಿನಿಮಾ ಆದಮೇಲೆ, ಈ ಸಿನಿಮಾ ನೋಡಿದ್ಮೇಲೆ ಪ್ಲೀಸ್ ಹೇಗಿದೆ ಸಿನಿಮಾ, ಹಿಂಗಿದೆ ಪಾತ್ರಗಳು, ಅದೆಲ್ಲ ನೀನು ನನಗೆ ಹೇಳಬೇಕು. ಯಾಕಂತಂದರೆ ಪಿಕ್ಚರ್ಗಳು ನಾವು ಮಾಡಿ, ಪಾತ್ರ ಮಾಡಿ, ಡೈರೆಕ್ಟ್ರು ಎಲ್ಲರೂ ಮಾಡಿ ಪ್ರೇಕ್ಷಕರ ಮುಂದೆ, ಅಂದರೆ ಚಿತ್ರಮಂದಿರಗಳು ನಮಗೆ ದೇವ ಮಂದಿರಗಳ ಥರ, ಆ ಮಂದಿರಗಳಲ್ಲಿ ಬಿಡುಗಡೆ ಮಾಡಾದ್ಮೇಲೆ ಅದು ಪ್ರೇಕ್ಷಕ ದೇವರುಗಳು ನೋಡಿ ನಮ್ಮನ್ನು ಮೆಚ್ಕೋಬೇಕು. ಸೊ ಅವ್ರುಗಳು ಹೇಳಬೇಕು, ಅಂದರೆ ನೀನು ಹೇಳಬೇಕು ನನಗೆ ಐ ವಿಲ್ ಬಿ ವೆಯ್ಟಿಂಗ್. ಯಾಕಂದರೆ ನಾನು ಔಟ್ಡೋರ್ ಶೂಟಿಂಗಲ್ಲಿ ಇರ್ತೀನಿ. ಸೊ ಹಾಗಾಗಿ ನಾನು ರಿಲೀಸಿಗೆ ಬರೋಕ್ಕೆ ಆಗೋದಿಲ್ಲ. ಆದ್ದರಿಂದ ದಯವಿಟ್ಟು ನೀವೆಲ್ಲರೂ ನನಗೆ ಹೇಳಬೇಕು. ಖಂಡಿತ ನಿಮ್ಮ ಮಾತನ್ನ ನಾನು ಉಳಿಸ್ಕೋತೀನಿ. ನಿಮ್ಮ ಪಾತ್ರ ಹೆಂಗಿತ್ತು ಅಂತ ಹೇಳ್ಬಿಟ್ಟು ನೀಟಾಗಿ ನೀವು ಸಾಕಪ್ಪ ಅನ್ಬೇಕು, ಅಷ್ಟು ರಿವ್ಯೂ ಬರೆದು ಕಳಿಸ್ತೀನಿ. ಓಕೆ, ಫೈನಲ್ ಆಗಿ ಅಮ್ಮ, ನಿಮ್ಮ ಅಭಿಮಾನಿಗಳಿಗೆ ಮತ್ತೆ ಒಂದು ಒಳ್ಳೆ ಕಾಮಿಡಿ ಜಾನರ್ ಸಿನಿಮಾ ಬರ್ತಾ ಇದೆ, ರೆಟ್ರೋ ಸ್ಟೈಲಲ್ಲಿ ಇದೆ ಅನ್ನುವಂತಹ ಕಾಯ್ತಾ ಇರುವಂತಹ ಅಭಿಮಾನಿಗಳಿಗೆ ತೆರೆ ಮೇಲೆ ನೋಡ್ಬೇಕು ಅಂತ, ಬಿಕಾಸ್ ನಾನು ಕಮೆಂಟ್ಸ್ ಎಲ್ಲ ನೋಡಿದೆ, ಸಾಕಷ್ಟು ಪಾಸಿಟಿವ್ ಕಮೆಂಟ್ಸ್ ಬಂದಿದೆ, ಭರವಸೆ ಇದೆ, ಒಳ್ಳೆ ಸಿನಿಮಾ ಖಂಡಿತವಾಗಿಯೂ ಅಂತ ಹೇಳ್ಬಿಟ್ಟು. ಸೊ ಏನು ಹೇಳಕ್ ಇಷ್ಟಪಡ್ತೀರಾ? ಫೈನಲಿ ಅವರಿಂದ ಏನೇನು ಎಕ್ಸ್ಪೆಕ್ಟ್ ಮಾಡ್ತೀರಾ? ಅವರು ಈ ಸಿನಿಮಾದ ಮುಖಾಂತರ ಏನೇನು ನಿರೀಕ್ಷೆ ಮಾಡ್ಬೋದು, ಏನು ಪ್ರಾಮಿಸ್ ಮಾಡ್ತೀರಾ? ಇಲ್ಲ, ನಿಜವಾಗ್ಲೂ ನಮಗೆ ಒಂದು ರೀತಿಯ ಗ್ರಾಮೀಣ ಹಿನ್ನೆಲೆ ಇರುವಂಥ, ನಾವು ಇತ್ತೀಚೆಗೆ ನಾವು ದೊಡ್ಡ ಯಶಸ್ಸು ಕಂಡಂಥ ಸೋ ಆ ಸಿನಿಮಾ ಅಲ್ಲಿ ಆ ಥರದ ಒಂದು ಕತೆಗಳನ್ನುಳ್ಳ, ಅಂದರೆ ಗ್ರಾಮೀಣದಲ್ಲೇ ನಡೆಯುವಂಥ, ಅದು ಇಲ್ಲಿಯೂ ಹೊರಗಡೆ ಬಂದಿಲ್ಲ, ಗ್ರಾಮವನ್ನು ಬಿಟ್ಟೇ ಬರಲಿಲ್ಲ. ಸೊ ನಮಗೆಲ್ಲರಿಗೂ ಮೂಲ ಇರೋದು, ಎಲ್ಲರಿಗೂ ತೊಗೊಂಡ್ರೆ ನಮಗೆಲ್ಲರಿಗೂ ಮೂಲ ಇರೋದು ಹಳ್ಳಿನೇ. ಆ ಹಳ್ಳಿಯಲ್ಲಿ ನಡೆಯುವಂಥ ಒಂದು ಕತೆ, ಅಲ್ಲಿ ನಡೆಯುವಂಥ ಒಂದು ಸೊಗಸಾದ ಒಂದು ವಿಷಯ, ಮತ್ತು ಅಲ್ಲಿನ ದೈವಶಕ್ತಿ, ಅಲ್ಲಿನ ಮತ್ತು ಜನರು, ಮತ್ತು ಒಂದು ಕಾಮಿಕ್ ವೇಲೇನೆ ನಾವು ಏನೇನು ಹೇಳೋಕ್ಕೆ ಸಾಧ್ಯ ಅನ್ನೋದನ್ನು ಇವನು ತುಂಬ ಚೆನ್ನಾಗಿ ಹೇಳಿದ್ದಾನೆ. ಈ ಪಿಕ್ಚರ್ ಬಂದು ನೀವು ನೋಡೋದ್ರೆ ಖಂಡಿತ ನಿರಾಸೆ ಅಂತೂ ಆಗಲ್ಲ, ಒಂಥರ ಖುಷಿಯಾಗಿ ಹೊರಗಡೆ ಬರ್ತೀರಾ. ಆಮೇಲೆ ಮತ್ತೆ ಏನೋ ಒಂದು ಆಲೋಚನೆ ಮಾಡ್ತಾನೆ ಬರ್ತೀರಾ. ಐ ಥಿಂಕ್ ದಟ್ ಗಿವ್ಸ್ ಯು, ಈ ಫಿಲ್ಮ್ ನಿಜವಾಗ್ಲೂ ಅದೊಂದು ಪ್ರಾಮಿಸಿಂಗ್ ಆಗಿದೆ. ಅಮ್ಮ, ಇನ್ನು ರಿಯಾಲಿಟಿ ಶೋನಲ್ಲಿ ಇರೋರು ಎಲ್ಲರೂ ಕೂಡ ಈಗ ಸಿನಿಮಾಗೆ ಕಾಮಿಡಿ ಕಿಲಾಡಿಗಳು, ಗಿಚ್ಚಿಗಿಲಿ ಇರೋರು ಎಲ್ಲರೂ ಕೂಡ ಈಗ ಸಿನಿಮಾ ಕಾಮಿಡಿಲಿ ಹೈಲೈಟ್ ಆಗ್ತಾ ಇದ್ದಾರೆ. ಸೊ ಅವರು ಒಬ್ಬರು ಕೂಡ ಇದರಲ್ಲಿ ಕಾಣಿಸ್ಕೊಂಡಿದ್ದಾರೆ. ರಿಯಾಲಿಟಿ ಶೋ ಮತ್ತು ಇದು ಅಂತಲ್ಲ ಕಂದ, ಯಾರಿಗೆ ಟ್ಯಾಲೆಂಟ್ ಇರುತ್ತೋ ಅವರು ಸಿನಿಮಾ ಆಗಲಿ, ಕಿರುತೆರೆ ಆಗಲಿ, ಎಲ್ಲದರಲ್ಲೂ ಇರ್ತಾರೆ. ಆ್ಯಂಡ್ ಬೋತ್ ಆರ್ ವೆರಿ ಟ್ಯಾಲೆಂಟೆಡ್, ಇಲ್ಲಿರೋ ಎಲ್ಲ ಕಲಾವಿದರು ಕೂಡ. ಆಮೇಲೆ ಮೋಸ್ಟ್ ಆಫ್ ಇಟ್ ಈಸ್ ಸುಜಯ್ ಶಾಸ್ತ್ರಿ ಅವನು ಒಬ್ಬ ಕಲಾವಿದ ಆಗಿದ್ದರಿಂದ ನಮಗೆಲ್ರಿಗೂ ಈಸಿ ಅವನ ಜೊತೆ ಕೆಲಸ ಮಾಡೋದು, ಕಲಾವಿದರಿಗೆ. ಮತ್ತು ಅವನೊಬ್ಬ ಡೈರೆಕ್ಟ್ರಾಗಿ ಅಂತೂ ತುಂಬ ಇಷ್ಟ ಆಗ್ತಾನೆ. ಯಾಕಂದರೆ ತುಂಬ ನಮಗೆ ಆ ಪೇಸ್ ಕೊಡ್ತಾನೆ. ಮತ್ತು ಒಂಥರ ಅವನು ಇಮ್ಯಾಜಿನೇಷನ್ ಏನು ಅಂದ್ಕೊಂಡಿದ್ದಾನೆ ಅದನ್ನು ಮಾಡೋಕ್ಕೆ ಪ್ರಯತ್ನ ಪಡ್ತಾನೆ. ನಮ್ಮಿಂದ ಏನು 100% ತೆಗಿಯೋಕ್ಕೆ ಸಾಧ್ಯ ಅದನ್ನು ತೆಗಿಯೋಕ್ಕೆ ಪ್ರಯತ್ನ ಪಡ್ತಾನೆ. ಆ್ಯಂಡ್ ನಮ್ಗೆ ಅದೇ ಖುಷಿ ಅನ್ಸೋದು. ಸುಜಯ್ ಶಾಸ್ತ್ರಿ ಬಗ್ಗೆ ನನಗೆ ಅತ್ಯಂತ ನಂಬಿಕೆ ಇದೆ, ಗೌರವ ಇದೆ. ಸೊ ಅದು ಈ ಸಿನಿಮಾ ಮೂಲಕ ಅವನು ದೊಡ್ಡ ನಿರ್ದೇಶಕನಾಗಿ ಬರ್ತಾನೆ. ಆ್ಯಂಡ್ ಅಮ್ಮ, ಎಲೆಕ್ಷನ್ ನಾಳೆ ಬೈ ಎಲೆಕ್ಷನ್ನು, ಸೊ ಸಿಕ್ಕಾಪಟ್ಟೆ ಫೈಟ್ ಇದೆ. ನೀವು ಪ್ರಚಾರಕ್ಕೆ ಹೋಗ್ಲಿಲ್ವಮ್ಮ? ಪ್ರೇಮ್ ಎಲ್ಲ ಹೋಗಿದ್ರು, ಹೋಗ್ಬೇಕು ಕರ್ದಿಲ್ಲ. ಓಕೆ, ಸೊ ಯಾರು ಗೆಲ್ಬೋದು ಅನ್ಸುತ್ತಮ್ಮ ದಾವಣಗೆರೆ ರಣಕಣದಲ್ಲಿ? ಈಗ ಆಲ್ರೆಡಿ ಸಮರ್ಥ ಹೆಸರು ತುಂಬ ಕೇಳಿ ಬರ್ತಾ ಇದೆ.
ಪೈಪೋಟಿ ಸಿಕ್ಕಾಪಟ್ಟೆ ಇದೆ. ನಿಮ್ಗೆ ಏನ್ ಅನ್ಸುತ್ತೆ? ಬಿಜೆಪಿ ಮಕಾಡೆ ಮಲ್ಗತ್ತಾ, ಕಾಂಗ್ರೆಸ್ಗೆ ಜಯ ಸಿಗತ್ತಾ? 4 ಬಾರಿ ಸೋತಿದೆ. ನನ್ನ ಪಕ್ಷ ಬಿಜೆಪಿ. ನನಗೆ ಇರೋದು ಸ್ವಾರ್ಥ ಏನಪ್ಪಾ ಅಂದ್ರೆ ಡೆಫಿನೆಟ್ ಆಗಿ ಬಿಜೆಪಿ ಗೆಲ್ಬೇಕು ಅಂತ ಅಷ್ಟೇ. ಎರಡೂ ಕ್ಷೇತ್ರದಲ್ಲಿ ಬಿಜೆಪಿ ಗೆಲ್ಲಲಿ ಅನ್ನೋ ಆಶಯ ಅಂತೂ ನನಗಿದೆ. ಏನ್ ವಿಶ್ ಮಾಡ್ತೀರಮ್ಮ ಇಬ್ರು ಅಭ್ಯರ್ಥಿಗಳಿಗೂ ಕೂಡ? ಬಿಕಾಸ್ ನಾಯಕರೆಲ್ಲರೂ ಕೂಡ ಹೋಗಿ ಇವಾಗ ಯತ್ನಾಳ್ ಕೂಡ ಪ್ರಚಾರ ಮಾಡ್ತಾ ಇದ್ದಾರೆ. ಆಲ್ ದಿ ಬೆಸ್ಟ್. ಗೆದ್ದು ಬನ್ನಿ. ಯಾಕಂದರೆ ನಾನೊಂದು ಪಕ್ಷದಲ್ಲಿ ಗುರುತಿಸ್ಕೊಂಡಿರೋದ್ರಿಂದ ನನಗೆ ಬಿಜೆಪಿ ಪಾರ್ಟಿಯ ಇಬ್ಬರು ಅಭ್ಯರ್ಥಿಗಳು ಗೆದ್ದು ಬನ್ನಿ ಅಂತ ಹಾರೈಸ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಇಷ್ಟೊತ್ತು ನಿಮ್ಮ ಜೊತೆ ಮಾತಾಡಿ ತುಂಬಾ ಖುಷಿ ಆಯಿತು. ಹೀಗೆ ವಿಭಿನ್ನ ಪಾತ್ರಗಳ ಮುಖಾಂತರ, ದೊಡ್ಡ ಪಾತ್ರಗಳ ಮುಖಾಂತರ, ಒಳ್ಳೊಳ್ಳೆ ಪಾತ್ರಗಳ ಮುಖಾಂತರ ನಮ್ಮನ್ನೆಲ್ಲರನ್ನು ಕೂಡ ಇನ್ನೂ ಹೆಚ್ಚು ದಿನಗಳ ಕಾಲ ರಂಜಿಸಿ ಅಂತ ಹೇಳ್ತಾ, ಆಲ್ ದ ವೆರಿ ಬೆಸ್ಟ್. ನಿಮ್ಮ ಸಿನಿಮಾಗೆ ನನ್ನ ರಿವ್ಯೂ ಪಕ್ಕ ಸಿಗತ್ತೆ. ಥ್ಯಾಂಕ್ ಯು ಸೋ ಮಚ್. ಅಶ್ವವೇಗದ ಎಲ್ಲ ವೀಕ್ಷಕರಿಗೆ ಐ ಥಿಂಕ್ ಮೊದಲ ಬಾರಿಗೆ ಮಾತಾಡ್ತಿದ್ದೀನಾ ನಿಮ್ಮ ಚಾನಲ್ಗೆ ನಾನು? ನಿಮ್ಮ ಜೊತೆ ರೋಜನ್. ಹೌದಾ? ಸಿನಿಮಾ ಅದು ಒಳ್ಳೆಯದಾಗಲಿ. ಚಾನಲಿಂದ ನಮಗೆ ನೇರವಾದ ಮತ್ತು ನಿಜ ಸುದ್ದಿಗಳನ್ನು ಕೊಡುವಂಥದ್ದಾಗಲಿ. ಸಿನಿಮಾಕ್ಕೆ ನೀವು ಯಾವಾಗಲೂ ಜೊತೆಯಲ್ಲಿದ್ದೀರಿ, ಯಾವಾಗಲೂ ಎನ್ಕರೇಜ್ ಮಾಡ್ತೀರಿ. ಸೊ ನಿಮ್ಮ ಎನ್ಕರೇಜ್ಮೆಂಟ್ ಇನ್ನೂ ಹೆಚ್ಚೆಚ್ಚು ನಮ್ಮ ಕನ್ನಡ ಎಲ್ಲ ಸಿನಿಮಾಗಳಿಗೂ ಇರಲಿ. ಎಲ್ಲರ ಖಾಲಿ ಎಳೆಯುತ್ತೆ ಕಾಲ. ಈ ಏಪ್ರಿಲ್ 17ನೇ ತಾರೀಕು ಮರಿಬೇಡಿ. ಚಿತ್ರವನ್ನು ವೀಕ್ಷಿಸಿ ಹೇಗಿದೆ ಅಂತ ಖಂಡಿತ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ನೋಡಿದ್ರಲ್ಲ ವೀಕ್ಷಕರ, ಇದಿಷ್ಟು ತಾರಮ್ಮ ಅವರ ಮಾತಾಗಿತ್ತು. ಏಪ್ರಿಲ್ 17ಕ್ಕೆ ಎಲ್ಲರೂ ಕೂಡ ಥಿಯೇಟರ್ಗೆ ಹೋಗಿ ಎಲ್ಲರ ಕಾಲು ಎಳೆಯುತ್ತೆ ಕಾಲ ಸಿನಿಮಾವನ್ನ ನೋಡಿ ಕನ್ನಡ ಸಿನಿಮಾವನ್ನ ಉಳಿಸಿ ಕನ್ನಡವನ್ನ ಬೆಳೆಸೋಣ ಅಂತ ಹೇಳ್ತಾ, ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಜೊತೆ ರೋಜಾ ಮನು ಪಾಟೀಲ್, ಅಶ್ವವೇಗ ನ್ಯೂಸ್, ಬೆಂಗಳೂರು.